ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಹೀರೆಕಾಯ್ದಿಂದ ಪಲ್ಯ, ಚಟ್ನಿ, ಸಾಂಬಾರು ಏನೇನೋ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನೂ ನೀವು ಟ್ರೈ ಮಾಡಿರ್ತೀರಿ. ಇವತ್ತು ನಾನೊಂದು ಚಟ್ನಿ ಪುಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಅಥವಾ ಇವತ್ತು ನಮ್ಗೆ ಏನೋ ಅಡುಗೆ ಮಾಡೋಕ್ಕೆ ಬೇಜಾರಾಗೈತೆ ಅಂದ್ರೆ ನೀವು ಅನ್ನ ಮಾಡ್ಕೊಂಡ್ರೆ ಈ ಚಟ್ನಿ ಪುಡಿ ಇದ್ರೆ ಅಡುಗೆ ರೆಡಿ ಆಗ್ತದೆ ರೀ. ಹಂಗಿತ್ತಂದ್ರೆ ಇದನ್ನು ಹ್ಯಾಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಮತ್ತು ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿ, ಇಲ್ಲಿ ನಾನು ಬೆಳಗ್ಗೆ ಹೀರೆಕಾಯಿ ಎಣಗಾಯಿ ಪಲ್ಯನ ಮಾಡ್ಕೊಂಡಿದ್ದೆ. ಹೀರೆಕಾಯಿನ ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟನೆ ಈ ಸಿಪ್ಪೆಯನ್ನು ತೆಗೆದಿದ್ದೆ. ಎಷ್ಟೋ ಸಲ ನಾವೇನು ಮಾಡ್ತೀವಿ, ಗಡ್ಬಡಿ ಒಳಗೆ ಈ ಸಿಪ್ಪೆಯನ್ನು ಎಲ್ಲನೂ ಎವ್ರಿ ಟೈಮ್ ವೇಸ್ಟನ್ನೇ ಮಾಡ್ತಿರ್ತೀವಿ. ಇದೇ ಸಿಪ್ಪೆಯಿಂದ ನಾನು ಟೇಸ್ಟಿಯಾಗಿರುವಂಥ ಚಟ್ನಿ ಪುಡಿಯನ್ನು ಮಾಡಿ ತೋರಿಸೋಣ ಅಂತ ಹೇಳಿ ಈ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಇಟ್ಕೊಂಡಿದ್ದೆ ರೀ. ಈಗ ಈ ಸಿಪ್ಪೆಯನ್ನು ಹುರಿದ್ಬಿಟ್ಟು ತೊಗೊಳೋಣ್ರಿ. ಈಗ ಆದಷ್ಟು ತಳ ದಿಪ್ಪಿರೋ ಕಡಾಯಿ ಅಥವಾ ಪಾತ್ರೆಯನ್ನೇ ತೊಗೊರಿ. ನಾನು ಸಣ್ಣ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ ಈ ಹೀರೆಕಾಯಿ ಸಿಪ್ಪೆಯನ್ನು ಹಾಕ್ತೀನಿ ನೋಡಿರಿ. ನೋಡಿ, ಈಗ ಈ ಹೀರೆಕಾಯಿ ಸಿಪ್ಪೆಯನ್ನು ಹುರಿದ್ಬಿಟ್ಟು ತೊಗೊಂಡ್ರಿ. ಇದರೊಳಗೆ ನೀರಿನ ಅಂಶ ಕಂಪ್ಲೀಟಾಗಿ ಹೋಗೋವರೆಗೂ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಕಂಟಿನ್ಯೂ ಆಗಿ ಈ ರೀತಿ ಕೈ ಆಡಿಸ್ಕೊಂಡು ಬಿಟ್ಟನೆ ಹುರ್ಕೋಬೇಕ್ರಿ. ಅಂದರೆ ಇದು ಏನಾಗಬೇಕು, ಕ್ರಿಸ್ಪಿ ಆಗಬೇಕು. ಆವರೆಗೂ ಇದನ್ನು ಏನು ಮಾಡ್ಬೇಕ್ರಿ, ಹುರಿದ್ಬಿಟ್ಟನೆ ತೊಗೋಬೇಕು. ನೋಡಿ, ನಾನು ಹುರ್ದಂಗೆ ನೋಡಿರಿ ಕ್ರಿಸ್ಪಿ ಆಗಿದೆ, ನಿಮ್ಗೆ ಗೊತ್ತೂ ಆಗ್ತದೆ. ನೋಡಿ, ಈಗ ಏನಾಗಿದೆ ರೀ, ಅದು ಕಂಪ್ಲೀಟಾಗಿ ಏನಾಗಿದೆ, ಕ್ರಿಸ್ಪಿ ಆಗಿದೆ. ಇದಕ್ಕೊಂದು 8 ನಿಮಿಷ ನಂಗೆ ಟೈಮ್ ಹತ್ತಿದೆ ರೀ. ನಾನು ಲೋ ಫ್ಲೇಮ್ದಲ್ಲಿಟ್ಟೇ ಹುರ್ಕೊಂಡಿದ್ದೀನಿ, ಅದು ಮತ್ತು ಸಿಪ್ಪೆ ಸೀದ್ ಹೋಗ್ತದೆ ಅಂತ ಹೇಳಿ. ನೋಡಿ, ಈಗ ಇದು ಕ್ರಿಸ್ಪಿ ಆಗಿದೆ. ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ನೋಡಿರಿ. ನೋಡಿ, ಇದು ಟೇಸ್ಟಿನೂ ಇರ್ತದೆ, ಹೆಲ್ದಿನೂ ಇರ್ತದೆ ರೆಸಿಪಿ. ನೋಡಿ, ತೆಳುಗಿರೋ ಪಾತ್ರೆಯನ್ನು ತೊಗೋಬೇಡ್ರಿ, ಇಲ್ಲಾಂದ್ರೆ ಬೇಗನೆ ಸೀದ್ ಹೋಗ್ಬಿಡ್ತದೆ. ಇಲ್ಲಾಂದ್ರೆ ಹೊರಗಡೆಯಿಂದ ಅಷ್ಟೇ ಹುರಿದ್ಬಿಟ್ಟು ಒಳಗಡೆಯಿಂದ ಹಸಿ ಅಂಶ ಉಳಿದಿರ್ತದೆ ರೀ. ಇವು ಉಳಿದಿದ್ದನ್ನೆಲ್ಲನೂ ಲೋ ಫ್ಲೇಮ್ದಲ್ಲಿಟ್ಟೇ ಹುರ್ಕೊರಿ. ನಾನು 2 ಸ್ಪೂನ್ ಆಗಷ್ಟೇ ಉದ್ದಿನಬೇಳೆ, 2 ಸ್ಪೂನ್ ಆಗಷ್ಟೇ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. ಈಗ ಇವನು ಲೈಟ್ ಕೆಂಪಗಾಗೋವರೆಗೂ ಲೋ ಫ್ಲೇಮ್ದಲ್ಲಿಟ್ಟೇ ಹುರಿದ್ಬಿಟ್ಟು ತೊಗೋತೀನಿ ರೀ. ಎಲ್ಲನೂ ಲೋ ಫ್ಲೇಮ್ದಲ್ಲಿಟ್ಟು ಚೆನ್ನಾಗಿ ಹುರ್ಕೊಂಡ್ಬಿಟ್ರೆ ಅದು ಭಾಳ ದಿನದವರೆಗೂ ತಾಳ್ಕೆ ಬರ್ತದೆ ರೀ. ಇಲ್ಲ ನೀರಿನ ಅಂಶ ಉಳಿತು, ಬೇಗನೆ ಹುರಿದ್ವಿ ಅಂದ್ರೆ ಅದು ಬೂಸ್ಟ್ ಬಂದು ಕೆಡೋ ಚಾನ್ಸಸ್ ಇರ್ತದೆ ರೀ. ನೋಡಿ, ಈ ರೀತಿ ಲೈಟ್ ಕೆಂಪಗಾಗೋವರೆಗೂ ಹುರಿದ್ಬಿಟ್ಟು ತೊಗೊಂಡೇನಿ ರೀ. ನೋಡಿ, ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡಿ. ಇದೇ ರೀತಿಯೇ ನೀವೇನು ಮಾಡ್ಬೇಕ್ರಿ, ಹುರಿದ್ಬಿಟ್ಟು ತೊಗೋಬೇಕ್ರಿ. ನೋಡಿ, 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಆಗಷ್ಟು ಕಡಲೆಬೇಳೆ. ಅದೂ ಹೀರೆಕಾಯಿ ಸಿಪ್ಪೆನೂ 1 ಬಟ್ಲಾಗಷ್ಟು ಇತ್ತು ರೀ ಅದು. ನೋಡಿ, ಈಗ ಅದನ್ನು ಅದೇ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲೊಂದು 2 ಸ್ಪೂನ್ ಆಗಷ್ಟು ಶೇಂಗಾನ ಹಾಕ್ತಾಯಿದ್ದೀನಿ. ದೊಡ್ಡ ಸ್ಪೂನಿಂದನೇ 2 ಸ್ಪೂನ್ ಆಗುತ್ತೆ. ಈ ಶೇಂಗಾನು ಹುರಿದ್ಬಿಟ್ಟು ತೊಗೋತೀನಿ ರೀ. ನೋಡಿ, ಎಲ್ಲನೂ ಪ್ರೋಟೀನ್ ಇರುವಂಥದ್ದನ್ನೇ. ನೋಡಿ, ಎಷ್ಟೋ ಸಲ ನಾವು ಏನು ಮಾಡ್ತೀವಿ, ಪಲ್ಯನ ಮಾಡ್ಕೊಂಡು ಸಿಪ್ಪೆ ತೆಗೆದ್ಬಿಟ್ಟು ಸಿಪ್ಪೆ ಜಾಸ್ತಿ ಟೈಮ್ ಬಿಸಾಕೇ ಬಿಡ್ತಿರ್ತೀವಿ. ಈ ರೀತಿ ನೀವು ಒಂದು ಚಟ್ನಿ ಪುಡಿ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡು 1 ತಿಂಗಳವರೆಗೂ ನೀವು ಇದನ್ನು ಸ್ಟೋರ್ ಮಾಡ್ಬೋದು. ನೋಡಿ, ಆ ಶೇಂಗಾನು ಹುರಿದವ, ಅದನ್ನು ಅದೇ ಪ್ಲೇಟಿಗೆ ಹಾಕ್ಕೊಂಡಿನಿ. ಒಂದು 7 ಒಣ ಅಡುಗೆ ಮೆಣಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಇಷ್ಟ ಅಂದರೆ ಖಾರ ಇರೋ ಮೆಣಸಿನ್ಕಾಯನ್ನು ಹಾಕಿರಿ. ಒಂದು 10ರಿಂದ 12 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ನಮ್ಮ ಮನೆಯಾಗೇನು ಖಾರ ಇಷ್ಟಪಡೋದಿಲ್ಲ, ಅದಕ್ಕೇ ನಾನು ಬರೀ ಬ್ಯಾಡಗೆ ಮೆಣಸಿನ್ಕಾಯಿನ ಅಷ್ಟೇ ಹಾಕಿದ್ದೀನಿ. ನೋಡಿ, ಈಗ ಬೆಳ್ಳುಳ್ಳಿನೂ ಸ್ವಲ್ಪ ಹುರಿದ್ಬಿಟ್ಟನೆ ತೊಗೋಬೇಕ್ರಿ. ಇದಕ್ಕೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನು ಹಾಕಿರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತೀನಿ ನೋಡಿರಿ, ಒಂದು ಅರ್ಧ ಸ್ಪೂನ್ಗಿಂತನೂ ಕಡಿಮೆ. ಆ ಕರಿಬೇವು ಸೊಪ್ಪು ಕ್ರಿಸ್ಪಿ ಆಗೋವರೆಗೂ ಇದನ್ನು ಹುರಿದ್ಬಿಟ್ಟು ತೊಗೋಬೇಕ್ರಿ. ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೇ ಹುರಿದ್ಬಿಟ್ಟು ತೊಗೋತೀನಿ ರೀ ನಾನು. ನೋಡಿ, ಬೆಳ್ಳುಳ್ಳಿ ಯಾವಾಗಲೂ ಯಾವುದ್ರ ಒಳಗೆ ಚಟ್ನಿ ಒಳಗಾದ್ರೂ ಹಸಿದು ಹಾಕೋದಕ್ಕಿಂತ ಈ ರೀತಿ ಸ್ವಲ್ಪ ಹುರಿದ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ಒಂದು 3 ಸ್ಪೂನ್ ಆಗಷ್ಟು ಒಣ ಕೊಬ್ಬರಿಯನ್ನು ಹಾಕಿದ್ದೀನಿ. ಕೊಬ್ಬರಿ ಹಾಕಿದ್ಮೇಲೆ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಆ ಪಾತ್ರೆ ಏನು ಬಿಸಿ ಇರ್ತದಲ್ಲ ಅಷ್ಟರ ಒಳಗೇ ನೋಡಿ ಒಂದು ಸ್ವಲ್ಪನೇ ಈ ರೀತಿ ಸ್ಪೂನ್ದಿಂದ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಆ ಪಾತ್ರೆ ಏನು ಬಿಸಿ ಇರ್ತದಲ್ಲ ಅಷ್ಟೇ ಕೊಬ್ಬರಿ ಹುರ್ಕೊಂಡ್ರೆ ಸಾಕು. ತುಂಬಾ ಗ್ಯಾಸ್ ಆನ್ ಮಾಡಿ ಹುರಿದ್ಬಿಟ್ರೆ ಅದು ಕೆಂಪಗಾಗ್ಬಿಡ್ತದೆ. ಈಗ ಇದು ಕಂಪ್ಲೀಟಾಗಿ ಆರಲಿ ರೀ. ನೋಡಿ, ಈಗ ಎಲ್ಲವೂ ಆರ್ಯದ. ಈಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೋಡಿ, ಸ್ವಲ್ಪನೂ ಹಸಿ ಅಂಶ ಉಳಿಲಾರ್ದಂಗೆ ಹೀರೆಕಾಯಿ ಸಿಪ್ಪೆ ಕ್ರಿಸ್ಪಿ ಆಗೋವರೆಗೂ ಹುರಿದ್ಬಿಟ್ಟು ತೊಗೋಬೇಕ್ರಿ. ಅಂದ್ರೆ ತುಂಬ ದಿನದವರೆಗೂ ನೀವು ಸ್ಟೋರ್ ಮಾಡಿಟ್ರೆ ಚಟ್ನಿ ಪುಡಿ ಚೆನ್ನಾಗಿರ್ತದೆ ರೀ. ಈಗ ಉಳಿದು ಆ ಕಡಾಯಿ ಒಳಗಿನ ಕೊಬ್ಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಅನ್ನ ಯಾವುದಕ್ಕೆ ಹಾಕೊಂಡ್ರು ಅದರೊಳಗೂ ಉಪ್ಪು ಇರ್ತದಲ್ಲ, ಅದಕ್ಕೆ ಉಪ್ಪನ್ನು ಸ್ವಲ್ಪ ನೋಡಿಬಿಟ್ಟೇ ಹಾಕೋರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಮೇಲೆ ಕೆಳಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕಲರ್ನು ಎಷ್ಟು ಚೆನ್ನಾಗಿ ಬಂದದ ನೋಡಿ.
ಅದು ಏನೋ ವೇಸ್ಟ್ ಅದು ಬಿಸಾಕ್ಬಿಡ್ತೀವಿ. ಅದೇ ಸಿಪ್ಪೆಯಿಂದನೇ ಎಷ್ಟು ಚೆನ್ನಾಗಿರುವಂಥ ಚಟ್ನಿ ಪುಡಿ ರೆಡಿ ಆಗಿದ್ರಿ. ಇದು ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಅಥವಾ ನೀವು ಬಿಸಿ ರೊಟ್ಟಿ, ಚಪಾತಿ, ಪರಾಠ ಅಥವಾ ನೀವು ಇಡ್ಲಿ, ದೋಸೆ ಜೊತೆನೂ ಇದನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಬಿಟ್ಟು ತಿಂದ್ರೂ ಟೇಸ್ಟ್ ಚೆನ್ನಾಗಿರ್ತದೆ ರೀ. ನೋಡಿ ಟೇಸ್ಟಿಯಾಗಿರುವಂಥ ನೋಡಿ ಹೀರೆಕಾಯಿ ಸಿಪ್ಪಿನ ಚಟ್ನಿ ಪುಡಿ ರೆಡಿ ಆಗ್ಯದ್ರಿ. ಎಷ್ಟೋ ಸಲ ಮಕ್ಳಿಗೆ ಬಾಕ್ಸಿಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಅನ್ನ ಒಂದು ಮಾಡಿಬಿಟ್ಟು ಈ ಚಟ್ನಿ ಪುಡಿ ತುಪ್ಪ ಹಾಕಿಬಿಟ್ಟು ಕಲಿಸ್ಬಿಟ್ರು ಮಕ್ಳಿಗೆ ಬಾಕ್ಸೂ ರೆಡಿ ಆಗಿರ್ತದೆ ರೀ. ಈ ಹೀರೆಕಾಯಿ ಸಿಪ್ಪೆ ಚಟ್ನಿ ಪುಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.